ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಟಾಪಿಕ್ ಅಗೇನ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ಇಲ್ಲಿ ನಾನು ನಿಮ್ಗೆ ಬೇಕಾದದ್ದು ಸ್ಕಿನ್ ಟೈಪ್ ಪ್ರಾಡಕ್ಟ್ ರೆಕಮೆಂಡೇಶನ್ ಅನ್ನ ತಗೊಂಡ್ ಬಂದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿದೆ ಏನಪ್ಪಾ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ ಅನ್ನ ಒತ್ತೋದನ್ನ ಮರಿಬಾರ್ದು. ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಗೆ ತಿಳ್ಕೊಬೇಕು ಅಂತ ತಿಳಿಸಿದ್ದೆ. ಸೊ ನೀವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಐ ಕಾರ್ಡ್ ಅಲ್ಲಿ ನಾನು ಮೆನ್ಷನ್ ಮಾಡ್ತೇನೆ. ಸೊ ಫಸ್ಟ್ ಆ ವಿಡಿಯೋನ ನೋಡಿ ಬನ್ನಿ, ಯಾಕಂದ್ರೆ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂತಹ ಪ್ರಾಡಕ್ಟ್ಸ್ ಗಳನ್ನ ಮಾತ್ರ ನೀವು ಯೂಸ್ ಮಾಡೋದು ಅವಶ್ಯಕ. ಹಾಗೇನೆ ಯಾವ ಸ್ಕಿನ್ ಟೈಪ್ ಅಂತ ಗೊತ್ತಿರೋದು ಕೂಡ ತುಂಬಾ ಅವಶ್ಯಕ ಅಲ್ವಾ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ಟೈಪ್. ಬಿಕಾಸ್ ಫಸ್ಟ್ ಇಂದ 5 ಟೈಪ್ಗಳಿದಾವೆ, 5 ಟೈಪ್ಗಳ ಮೇಲೆ ನಾನು ವಿವರಣೆನ ಕೊಡ್ತೀನಿ. ಸೊ ಇವತ್ತಿನ ಕಂಪ್ಲೀಟ್ ಎಂಟೈರ್ ವಿಡಿಯೋ ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ಟೈಪ್ ಬಗ್ಗೆ ಇರುತ್ತೆ. ಸೊ ಈ ನಾರ್ಮಲ್ ಸ್ಕಿನ್ ಟೈಪ್ ಹೆಸರಲ್ಲೇ ಇದೆ, ಎಲ್ಲವೂ ನಾರ್ಮಲ್ ಆಗೇ ಇರುತ್ತೆ. ಅಂದ್ರೆ ಸ್ಕಿನ್ ಟೆಕ್ಸ್ಚರ್ ಆಗಿರ್ಬೋದು, ಆಯಿಲ್ ಪ್ರೊಡಕ್ಷನ್ ಆಗಿರ್ಬೋದು, ಮಾಯಿಶ್ಚರ್ ಲಾಕ್ ಆಗಿರ್ಬೋದು, ತುಂಬಾ ಸರಳವಾಗಿರುತ್ತೆ, ಅಕ್ಯುರೇಟ್ ಆಗಿರುತ್ತೆ, ಯಾವುದೇ ರೀತಿ ಏರಿಳಿತ ಇರೋದಿಲ್ಲ. ಅಂಡ್ ಈ ತರದ ಸ್ಕಿನ್ ಟೈಪ್ ಇರುವಂತಹ ಜನರಿಗೆ ತುಂಬಾ ಬೇಗ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳು ಅಡಾಪ್ಟ್ ಆಗ್ಬಿಡುತ್ತೆ. ಅಂದ್ರೆ ನೀವು ಪದೇ ಪದೇ ಸ್ಕಿನ್ ಪ್ರಾಡಕ್ಟ್ಸ್ ಗಳನ್ನ ಅಂದ್ರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳನ್ನ ಚೇಂಜ್ ಮಾಡಿದಾಗ ಆಗಿರ್ಬೋದು, ಅಥವಾ ನಿಮ್ಗೆ ಇಷ್ಟ ಬಂದಂತೆ ನೀವು ಚೇಂಜಸ್ ಗಳನ್ನ ಮಾಡಿದಾಗ ಅಷ್ಟೊಂದು ರಿಯಾಕ್ಷನ್ ಆಗೋದಿಲ್ಲ, ಆಕ್ನೇಸ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಮಾರ್ಕ್ಸ್ ಕೂಡ ಬಂದ್ರು ಕೂಡ ತುಂಬಾ ಬೇಗ ಹೊರಟು ಹೋಗುತ್ತೆ. ಸೊ ಬಿಕಾಸ್ ಇಟ್ ಈಸ್ ಇನ್ ನಾರ್ಮಲ್ ಕಂಡೀಷನ್, ಎಲ್ಲ ಅಕ್ಯುರೇಟ್ ಆಗಿ ಒಳಗಡೆ ಫಂಕ್ಷನಿಂಗ್ ನಡೀತಾ ಇರುತ್ತೆ. ನಾರ್ಮಲ್ ಸ್ಕಿನ್ ಟೈಪ್ ಹೊಂದಿರುವಂತಹ ಜನಗಳಿಗೆ ತುಂಬಾ ಕಷ್ಟ ಏನೂ ಇರೋದಿಲ್ಲ. ಬಿಕಾಸ್ ಎಲ್ಲವೂ ಮೇಂಟೈನ್ಡ್ ಆಗಿದ್ದಾಗ ನೀವು ತುಂಬಾ ಸಿಂಪಲ್ ಆಗಿರುವಂತಹ ಸ್ಕಿನ್ ಕೇರ್ ರುಟೀನ್ ಅನ್ನ ಬಳಸಬೇಕಾಗುತ್ತೆ. ತುಂಬಾ ಜಾಸ್ತಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದು ನಾರ್ಮಲ್ ಸ್ಕಿನ್ ಕೇರ್ ರುಟೀನ್ ಅಂತ ಬಂದಾಗ ನಾವು 3 ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಮೊದಲೇದು ಫೇಸ್ ವಾಶ್, ಯಾವ ಫೇಸ್ ವಾಶ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೆಕೆಂಡ್ ಬಂದ್ಬಿಟ್ಟು ನಾವು ಬಳಸುವಂತಹ ಮಾಯಿಶ್ಚರೈಸರ್, ನಿಮ್ದು ಯಾವುದೇ ಸ್ಕಿನ್ ಟೈಪ್ ಇದ್ರೂ ಕೂಡ ಈ 3 ವಿಷಯಗಳು ಬೇಕೇ ಬೇಕು. ಅಂಡ್ ಥರ್ಡ್ ಒನ್ ಇಸ್ ಸನ್ಸ್ಕ್ರೀನ್. ಈ 3 ಪ್ರಾಡಕ್ಟ್ಸ್ ಗಳನ್ನ ಕಂಪಲ್ಸರಿ ಪ್ರತಿಯೊಂದು ಸ್ಕಿನ್ ಟೈಪ್ ಇರೋರು ಬಳಸಲೇಬೇಕು, ಜಸ್ಟ್ ಟು ಮೇಂಟೈನ್ ದೇರ್ ಸ್ಕಿನ್ ಟೈಪ್ ಅಂಡ್ ಸ್ಕಿನ್ ಕಂಡೀಷನ್ ಅನ್ನ ಮೇಂಟೈನ್ ಮಾಡೋದಕ್ಕೆ. ಓಕೆ, ಸೊ ಈಗ ನಾರ್ಮಲ್ ಸ್ಕಿನ್ ಕೇರ್ ರುಟೀನ್ ಅನ್ನ ನೋಡೋಣ ಬನ್ನಿ. ಸ್ಕಿನ್ ಕೇರ್ ಅಂತ ಬಂದಾಗ ಮೊದಲೇ ಸ್ಟೆಪ್ ಬಂದ್ಬಿಟ್ಟು ಫೇಸ್ ವಾಶ್ ಆಗಿರುತ್ತೆ. ಸೊ ಫೇಸ್ ವಾಶ್ಗೆ ನಾನು ನಿಮಗೆ 3 ಪ್ರಾಡಕ್ಟ್ ರೆಕಮೆಂಡೇಶನ್ ಕೊಡ್ತಾ ಇದ್ದೀನಿ. ನಿಮ್ಮ ಅವೈಲಬಿಲಿಟಿ ಹಾಗೆ ಬಜೆಟ್ ನೋಡ್ಕೊಂಡು ನೀವು ಬೈ ಮಾಡ್ಬೇಕಾಗುತ್ತೆ. ಸೊ ಈ 3 ಪ್ರಾಡಕ್ಟ್ಗಳು ನಿಮ್ಮ ಈ ಒಂದು ನಾರ್ಮಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಹಾಗೇನೆ ಆನ್ಲೈನ್ ಅಲ್ಲೂ ಕೂಡ ಅವೈಲಬಿಲಿಟಿ ಇದೆ. ಸೊ ಮೊದಲೇ ಬ್ರ್ಯಾಂಡ್ ಬಂದ್ಬಿಟ್ಟು ಸಿಂಪಲ್ ಬ್ರ್ಯಾಂಡ್. ಈ ಒಂದು ಬ್ರ್ಯಾಂಡ್ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುವಂತ ಫೇಸ್ ವಾಶ್ ಆಗಿದೆ. ಅದ್ರ ಹೆಸರು ಬಂದ್ಬಿಟ್ಟು ರಿಫ್ರೆಶಿಂಗ್ ಫೇಸ್ ವಾಶ್. ಸಿಂಪಲ್ ಬ್ರ್ಯಾಂಡ್ ನ ರಿಫ್ರೆಶಿಂಗ್ ಫೇಸ್ ವಾಶ್. ನಾನು ನಿಮ್ಗೆ ಫೋಟೋಸ್ಗಳ ಜೊತೆ MRP ಶೇರ್ ಮಾಡ್ತೀನಿ. ಅಂಡ್ ಜೊತೆಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಬಹುದು. ಅಂಡ್ ಸೆಕೆಂಡ್, ನೀವಿಯಾ ಬ್ರ್ಯಾಂಡ್ ನ ಮಿಲ್ಕ್ ಡಿಲೈಟ್ ಫೇಸ್ ವಾಶ್, ಇದು ಸ್ಯಾಫ್ರಾನ್ ಫ್ಲೇವರ್ ಅಲ್ಲಿ ಇದೆ. ಮೂರನೇದು ಎಂ ಕ್ಯಾಫೆನ್ ಅವರ ಗ್ರೀನ್ ಟೀ ಫೇಸ್ ವಾಶ್. ಸ್ಕಿನ್ ಕೇರ್ ರುಟೀನ್ ಅಂತ ಬಂದಾಗ ಸೆಕೆಂಡ್ ಸ್ಟೆಪ್ ಬರೋದು ಮಾಯಿಶ್ಚರೈಸಿಂಗ್. ಸೊ 3 ಮಾಯಿಶ್ಚರೈಸರ್ಸ್ ಅನ್ನ ನಾನು ಇಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಮೊದಲೇದು ಅಗೇನ್ ಸಿಂಪಲ್ ಬ್ರ್ಯಾಂಡ್ ನ ರಿಫರ್ನಿಶಿಂಗ್ ರಿಚ್ ಮಾಯಿಶ್ಚರೈಸರ್. ಎರಡನೇದು ಬಯೋಟಿಕ್ ಅವರ ಬಯೋವಿಟ್ ಜರ್ಮ್ ಮಾಯಿಶ್ಚರೈಸರ್. ಮೂರನೇದು ಸೆಟಾಫಿಲ್ ಅವರ ಮಾಯಿಶ್ಚರೈಸಿಂಗ್ ಕ್ರೀಮ್. ಸೊ ಈ 3 ಮಾಯಿಶ್ಚರೈಸರ್ಸ್ ನಿಮ್ಮ ನಾರ್ಮಲ್ ಸ್ಕಿನ್ ಗೆ ಸೂಟ್ ಆಗುತ್ತೆ. ಸ್ಕಿನ್ ಕೇರ್ ರುಟೀನ್ ನ 3ನೇ ಸ್ಟೆಪ್ ಸನ್ಸ್ಕ್ರೀನ್, ವಿಚ್ ಇಸ್ ಮಸ್ಟ್ ಅಂಡ್ ಶುಡ್. ಪ್ರತಿ ಸ್ಕಿನ್ ಟೈಪ್ ಅವರು ಇದನ್ನ ಫಾಲೋ ಮಾಡ್ಲೇಬೇಕು. ಇಲ್ಲೂ ಕೂಡ ನಾನು ನಿಮಗೆ 3 ಪ್ರಾಡಕ್ಟ್ ರೆಕಮೆಂಡೇಶನ್ ಕೊಡ್ತಾ ಇದ್ದೀನಿ. ಮೊದಲೇದು ಡರ್ಮಾಕೋ ಬ್ರ್ಯಾಂಡ್ ನ ಹ್ಯಾಲುರಾನಿಕ್ ಸನ್ಸ್ಕ್ರೀನ್, ಜೆಲ್ ಬೇಸ್ಡ್ ಆಗಿರುವಂತ ಸನ್ಸ್ಕ್ರೀನ್ ಇದೆ ಇದು. ಎರಡನೇದು ಡಾಟ್ ಅಂಡ್ ಕಿ ಅವರ ವಾಟರ್ ಮೆಲನ್ ಸನ್ಸ್ಕ್ರೀನ್. ಮೂರನೇ ಬ್ರ್ಯಾಂಡ್ ನ್ಯೂಟ್ರಿಜಿನಾ ಬ್ರ್ಯಾಂಡ್ ನ ಅಲ್ಟ್ರಾ ಶೀರ್ ಸನ್ಸ್ಕ್ರೀನ್. ಸೊ ಈ 3 ಸನ್ಸ್ಕ್ರೀನ್ ಕೂಡ ನೀವು ಇದರಲ್ಲಿ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡಿ ಅಪ್ಲೈ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಸ್ಕಿನ್ ಕೇರ್ ಅಲ್ಲಿ ಯಾವ್ಯಾವ ಪ್ರಾಡಕ್ಟ್ ಮೇಂಟೈನ್ ಅಂತ. ಸೊ ಈಗ ನಾರ್ಮಲ್ ಸ್ಕಿನ್ ಇರ್ಲಿ, ಯಾವ್ದೇ ಸ್ಕಿನ್ ಟೈಪ್ ಇರ್ಲಿ, ಈಗ ನಾರ್ಮಲ್ ಸ್ಕಿನ್ ಬಗ್ಗೆ ಮಾತಾಡೋದಾದ್ರೆ ನಾನು ನಿಮ್ಗೆ ಇವಾಗ ಫೇಸ್ ವಾಶ್, ಮಾಯಿಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್ ಬಗ್ಗೆ ಹೇಳಿದೀನಿ. ಇದನ್ನ ನೀವು ಹೇಗೆ ಫಾಲೋ ಮಾಡ್ತೀರಾ? ಬೆಳಿಗ್ಗೆ ಸ್ನಾನ ಮಾಡುವಾಗ ಫೇಸ್ ವಾಶ್ ಇಂದ ನೀವು ಮುಖ ತೊಳ್ಕೊಂಡು ತದನಂತರ ಮಾಯಿಶ್ಚರೈಸಿಂಗ್ ಮಾಡ್ಕೊಂಡು ಅದಾಗಿ 1-2 ನಿಮಿಷದ ನಂತರ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಹೊರಗಡೆ ನಿಮ್ಮ ಏನ್ ಡ್ಯೂಟೀಸ್ ಇದೆ ಅದನ್ನ ಕವರ್ ಅಪ್ ಮಾಡ್ಕೊಳ್ಳಿ. ಇನ್ನು ಮಲಗುವಾಗ ನೀವೇನ್ ಮಾಡ್ತೀರಾ? ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಮಾಯಿಶ್ಚರೈಸರ್ ಯೂಸ್ ಮಾಡ್ತೀರಾ. ಸನ್ಸ್ಕ್ರೀನ್ ಅವಶ್ಯಕತೆ ನೈಟ್ ಹೊತ್ತಲ್ಲಿ ಇರೋದಿಲ್ಲ, ಬಿಕಾಸ್ ನೀವಾಗ ಹೊರಗಡೆ ಹೋಗ್ತಾ ಇರಲ್ಲ ಅಂಡ್ ಬಿಸಿಲು ಕೂಡ ಇರೋದಿಲ್ಲ. ಸನ್ಸ್ಕ್ರೀನ್ ಅಂದ್ರೆ ಸನ್ ಪ್ರೊಟೆಕ್ಷನ್ ಆಗಿದ್ದು ವರ್ಕ್ ಮಾಡುವಂತದ್ದು. ಸಪೋಸ್ ನಾರ್ಮಲ್ ಸ್ಕಿನ್ ಇದೆ ಬಟ್ ಸ್ಕಿನ್ ಕಂಡೀಷನ್ ಹಾಳಾಗಿದೆ, ಲೈಕ್ ಆಕ್ನೆ ಅಥವಾ ಸ್ಕಾರ್ಸ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಸೀರಮ್ಸ್ ಆಗಿರ್ಬೋದು ಅಥವಾ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡಿರುವಂತಹ ಆಯಿಂಟ್ಮೆಂಟ್ಸ್ ಆಗಿರ್ಬೋದು ನೀವು ಬಳಸಬಹುದು. ಬಟ್ ಅದನ್ನ ಹೇಗೆ ನೀವು ಆಡ್ ಆನ್ ಮಾಡ್ಕೊಳ್ತೀರಾ ಅಂದ್ರೆ
ಫೇಸ್ ವಾಶ್ ಮಾಡ್ಕೊಳ್ತೀರಾ, ಸೀರಮ್ ಅಪ್ಲೈ ಮಾಡ್ತೀರಾ, ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀರಾ, ಮಲ್ಕೋತೀರಾ. ಸಪೋಸ್ ಆಯಿಂಟ್ಮೆಂಟ್ ಇದೆ ಅಂದ್ರೆ ನೀವೇನ್ ಮಾಡ್ತೀರಾ, ಸೀರಮ್ಸ್ ನ ಅವಾಯ್ಡ್ ಮಾಡ್ತೀರಾ. ಲೈಕ್ ಫೇಸ್ ವಾಶ್, ಆಯಿಂಟ್ಮೆಂಟ್ ಅಪ್ಲೈ, ಮಾಯಿಶ್ಚರೈಸರ್ ಅಂಡ್ ಸ್ಲೀಪ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ಕಿನ್ ಟೈಪ್ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಬಟ್ ಅದಕ್ಕೆ ನೀವೇನ್ ಮಾಡ್ಬೇಕು, ನನ್ನ ಈ ಒಂದು ಚಾನೆಲ್ ಅನ್ನ ಸಪೋರ್ಟ್ ಮಾಡೋದನ್ನ ಮರಿಬಾರ್ದು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟೇ ನನಗೆ ಪ್ರೋತ್ಸಾಹ ಸಿಗುತ್ತೆ ಮುಂದೆ ಇದೇ ರೀತಿಯಾದಂತಹ ಅದ್ಭುತವಾದ ವಿಡಿಯೋಸ್ ಗಳನ್ನ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.